3 ಕರ್ನಾಟಕದಲ್ಲಿ ಹಾ ಮೋಸ್ಟ್ ಪೇಡ್ ಕ್ರಿಯೇಟರ್, ಹಾ ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದೆ. ಏನ್ ಹೇಳ್ದೆ? ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ನಾನು ಒಬ್ನು ಇದ್ದೀನಿ ಅಂತ. ಗುರು, ಫಸ್ಟ್ ಆಫ್ ಆಲ್ ಇಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಅಂತ ಯಾರು ಇಲ್ಲ. ಎಲ್ರು ಟಾಪ್ 1. ಎಲ್ರು ಅವ್ರವ್ರ ಜಾನ್ರದಲ್ಲಿ ಕಿಲ್ ಮಾಡ್ತಿದಾರೆ. ಲಿಟ್ರಲಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳೀತಾ ಇರೋದನ್ನ ನೋಡಿ ಸಖತ್ ಖುಷಿ ಆಗ್ತಾ ಇದೆ. ಹೊಸ ಆಡಿಯನ್ಸ್ ಸೇರ್ಕೊಳ್ತಿದೆ. ಈಗ ಎಲ್ಲೋ ಯೂಟ್ಯೂಬರ್ಸ್ ಒಂದ್ ರೇಂಜ್ ಅರ್ನ್ ಮಾಡ್ತಿದಾರೆ ಅಂತ ಖುಷಿ ಆಗ್ತಿದೆ. ಅದ್ರ ಮಧ್ಯೆ ಇಂಥವ್ನ್ ಯಾವನೋ ಒಬ್ಬ ಇರ್ತಾನಲ್ಲ, ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾನೆ. ಬ್ರೋ, ನನ್ ಸೆಕೆಂಡ್ ಚಾನಲ್ ಇನ್ಕಮ್ ಇವನ್ಕಿಂತ ಜಾಸ್ತಿ ಅದ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ, ನಾವೇ ಚೀಪ್ ಆಗ್ಬಿಡ್ತೀವಿ. ಹೌದು SMR, ನೀನು ಟಾಪ್ 3 ಅಲ್ಲ ಟಾಪ್ 2 ಅಲ್ಲಾದ್ರೂ ಬರ್ತೀಯಾ, ಆದ್ರೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನಿನ್ ಜೊತೆ ಆ ಮುಸ್ಲಿಂ ಹುಡುಗಿ ಇದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್ ಕಂಟೆಂಟ್ ಎರಡೂ ಇಲ್ಲ. ಆಲ್ರೆಡಿ ಕ್ರಿಂಜ್ ಸ್ಟಾರ್ಟ್ ಆಗೋ ತರ ಫೀಲ್ ಆಗ್ತೈತೆ. ಇವನೇ ದೊಡ್ಡ ಕ್ರಿಂಜು. ನಿನ್ನ ಟಾಪ್ 2 ಕಂಟೆಂಟ್ ಕ್ರಿಯೇಟರ್ ಯಾಕೆ ಹೇಳ್ದೆ ಹೇಳು? ಇನ್ನೊಬ್ಬ ಇದ್ದಾನೆ ಟಾಪ್ 1, ಅವನ ಬಗ್ಗೆ ಮುಂದೆ ಹೇಳ್ತೇನೆ. ಅಷ್ಟಕ್ಕೂ ಈ ಟಾಪ್ 3 ಕನ್ನಡ ಯೂಟ್ಯೂಬರ್ದು ಕಂಟೆಂಟ್ ನೋಡಿ ಹೇಗಿದೆ ಅಂತ ಒಮ್ಮೆ. ಹುಡುಗಿಗೋಸ್ಕರ, ಒಂದು ಹುಡುಗಿಗೋಸ್ಕರ ನನ್ ಬರ್ಡೇ ನನ್ ವ್ಲಾಗ್ ನಡೆಯುತ್ತೆ. ಇದು ಸಿಮ್ರಾನ್ ದಲ್ವಲ್ಲ ವ್ಲಾಗು, ನಂದು ನಕ್ಕನ್ ನಮ್ಮನ್ನೆಲ್ಲ ನಡೆಯುತ್ತೆ. ಅವತ್ತು ಮೀಟರ್ ಕೊಡ್ತವ್ರೆ, ಇವತ್ತು ಮೀಟರ್ ಕೊಡ್ತವ್ರೆ. ನಿನ್ ಬಿಲ್ಡಪ್, ಶೋ ಆಫ್ ಎಲ್ಲ ನನ್ ಶಾರ್ಟ್ ಸಮ. ಲವ್ ಫ್ರಮ್ ಬ್ರೋ, ನಿಮ್ಮ ಅಮ್ಮನ್ ತುಟ್ಟಿಟ್ಬಿಡಿ. ಐ ನೋ ಇದೆಲ್ಲ ಹಳೆ ಕ್ಲಿಪ್ಸ್, ಆದ್ರೆ ಅಣ್ಣ ನೀನ್ ಈಗ್ಲೂ ಏನು ಬದಲಾಗಿಲ್ಲ. ಮಾತಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ ಪಬ್ಜಿ ಬಿಟ್ರೆ ಬೇರೆ ಗೇಮೇ ಆಡಿಲ್ಲ ಗುರು. ನಿಯರ್ಲಿ 250+ ಏನೋ ಯೂಟ್ಯೂಬ್ ಸ್ಟ್ರೀಮ್ಸ್ ಮಾಡಿದಾನೆ, ಅದ್ರಲ್ಲಿ 230+ ಬರೀ ಪಬ್ಜಿ ಗೇಮ್ ಮಾಡಿರೋದೇ ಇದೆ. Thank you RCB forever for the 20 rupees. #RCB forever in the chat guys. Thank you. ಆ ಪಬ್ಜಿ ಗೇಮ್ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಅದಾದ್ಮೇಲೆ ಅಣ್ಣನ್ಗೆ ಒಬ್ಳು ಹುಡುಗಿ ಸಿಗ್ತಾಳೆ. ಇಲ್ಲ, ಈಗಿರೋ ಹುಡುಗಿ ಅಲ್ಲ, ಬೇರೆ ಹುಡುಗಿ. ಆ ಹುಡುಗಿನ ಇಟ್ಕೊಂಡು ಅಣ್ಣ ಒಂದಿಷ್ಟು ಕಂಟೆಂಟ್ ಮಾಡ್ತಾನೆ. ಅದಾದ್ಮೇಲೆ ಆ ಹುಡುಗಿ ಜೊತೆ ಬ್ರೇಕಪ್ ಆಗುತ್ತೆ. ಇಲ್ಲಿಗೂ ಸಾಲದೆ ಆಗ ಇನ್ಸ್ಟಾಗ್ರಾಮ್ ಹೊಸದಾಗಿ ಶುರು ಆಗಿರುತ್ತೆ. ಆಗ ಅಣ್ಣ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಕಾಟ್ ಮಾಡ್ಕೊಂಡು ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೊಡಿತಾನೆ. ನನ್ನ ಫೀಲಿಂಗ್ಸ್ ಗೆ ಬೆಲೆ ಇಲ್ಲ ಅಂದ್ರೆ ನೀನ್ ಎಂತ ಫಿಗರ್ ಆಗಿದ್ರು ನನ್ ಶಾರ್ಟ್ ಸಮ. ನನ್ ತಾಕತ್ತೇನು ಅಂತ ನಿಂಗೆ ಗೊತ್ತೇ ಇಲ್ಲ. ನೀನ್ ಏನೇ ಕೊಟ್ರು ಅದನ್ನ ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ಅದು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ, ನಕ್ಕನ್ ಬಿಡ್ತೀನಿ. ನಮ್ಮನ್ ಬಿಟ್ಟೋದವರೆಲ್ಲ ಮತ್ತೆ ಬಂದೇ ಬರ್ತಾರೆ ನಮ್ಮ ಹತ್ರ. ಅವ್ರ ಬುದ್ಧಿ ಎಲ್ಲ ನಮ್ಗೆ ಮೊದ್ಲಿಂದ ಗೊತ್ತಿರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಅಂತ ಮಿಟ್ರಿಗಳ ಹತ್ರ. ಡೈಲಾಗ್ಸ್ ಹೊಡ್ಕೊಂಡೆ ಅಣ್ಣ ಒಳ್ಳೆ ಫಾಲೋವರ್ಸ್ ನ ಮಾಡ್ಕೊಂಡ. ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತಾನೆ ಅಣ್ಣ ತನ್ನ ಮಾಸ್ಟರ್ ಪ್ಲಾನ್ ಗಿವ್ ಅವೇ. ಒಂದೊಂದು ಫೋನ್ ಗಿವ್ ಅವೇಗಳು ಹೋಗುತ್ತೆ. 2000 ಗಿವ್ ಅವೇ, ಮೊಬೈಲ್ ಫೋನ್ ನ ಗಿವ್ ಅವೇ, iPhone 17 ಗಿವ್ ಅವೇ, ಸ್ಕೂಟಿ ಗಿವ್ ಅವೇ, 2000 ಗಿವ್ ಅವೇ. ಗಿವ್ ಅವೇಸ್ ನ ಕೊಟ್ಕೊಂಡು ಜನರಿಗೆ ಸುಳ್ಳು ಆಸೆಗಳನ್ನ ತೋರಿಸಿ ಲೈಕ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಗೈಸ್, ಫಾಲೋ ಮಾಡ್ಕೊಳ್ಳಿ ಗೈಸ್ ಅಂತ ಹೇಳ್ಕೊಂಡೆ ಅಣ್ಣ 1 ಮಿಲಿಯನ್ ಫಾಲೋವರ್ಸ್ ನ ಮಾಡ್ಕೊಂಡ. ಇವನೇನು ತನ್ನನ್ನ ತಾನು ಗೇಮರ್ ಅಂತ ಹೇಳ್ಕೊಂಡ್ ತಿರ್ಗಾಡ್ತಾನೋ, ಇವಂದು ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಏನಿದಾರಲ್ಲ, ಅದು ಇವನ್ ಕೊಟ್ಟಿರುವಂತಹ ಗಿವ್ ಅವೇಸ್ ಅಂಡ್ ಹೊಡೆದಿರುವಂತಹ ಡೈಲಾಗ್ಸ್ ಇಂದಾನೆ ಬಂದಿರೋದು ಹೊರತು ಇವನ್ ಯಾವುದೇ ರೀತಿ ಗೇಮಿಂಗ್ ಕಂಟೆಂಟ್ ನ ನೋಡಿ ಅವ್ರು ಫಾಲೋ ಮಾಡಿಲ್ಲ. ಇವನ್ ಪ್ರೊಫೈಲ್ ಓಪನ್ ಮಾಡಿದ್ರೆ ಅಪರೂಪಕ್ಕೊಂದು ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ಸಿಗುತ್ತೆ ಅಂಡ್ ಅದನ್ನು ಪ್ರಮೋಷನ್ ಇರುತ್ತೆ. ಒಂದು ಕಡೆ ಅಣ್ಣ ಹೇಳ್ತಾನೆ, ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರು, ಯೂಟ್ಯೂಬ್ ಇಲ್ಲ ಆದ್ರೂ, ಇನ್ಸ್ಟಾಗ್ರಾಮ್ ಇಲ್ಲ ಆದ್ರೂ ನಾನು ಆರಾಮಾಗಿರ್ತೀನಿ. ನಮ್ಮ ಅಣ್ಣ ನಮ್ಮ ಅಪ್ಪ ಒಳ್ಳೆ ಆಸ್ತಿ ಮಾಡಿಟ್ಟಿದ್ದಾರೆ, ನಾನು ಕುತ್ಕೊಂಡು ತಿನ್ಬೋದು ಆರಾಮಾಗಿ ಅಂತೆಲ್ಲ ಹೇಳ್ತಾನೆ. ಗುರು, ನಾನು ಹುಟ್ಟುತ್ತಾನೆ ಕೋಟ್ಯಾಧೀಶ್ವರ. ನಾನು ಇವತ್ತು ಸತ್ರುನು ನಾನು ಕೋಟ್ಯಾಧೀಶ್ವರನೇ. ನಾನು ಕೆಲ್ಸ ಮಾಡಿಲ್ಲ ಅಂತ ಅಂದ್ರೂ ನಮ್ ಕಾಂದಾನು ನೆಮ್ಮದಿಯಿಂದ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರೋ ಅಷ್ಟು ನಮ್ಮ ತಂದೆ ತಾಯಿ ನಮ್ಮಣ್ಣ ಆತರ ಏನು ಕಡಿಮೆ ಮಾಡಿಲ್ಲ ನನಗೆ. ನಾನು ಇವಾಗ ಯೂಟ್ಯೂಬ್, ಇನ್ಸ್ಟಾಗ್ರಾಮು ನನ್ನ ಹತ್ರ ಅದಿಲ್ಲ ಇದಿಲ್ಲ ಏನಿಲ್ಲ, ಏನು ಇಲ್ಲ ಅಂತ ಅಂದ್ರೂ ನಾನೇನು ಹುಡ್ದಾನೆ ಕೋಟ್ಯಾಧೀಶ್ವರ. ನಾನು ಸಾಯ್ಬೇಕಾದ್ರು ಕೋಟ್ಯಾಧೀಶ್ವರನ್ ಅಷ್ಟೇ. ಇನ್ನೊಂದು ಕಡೆ ಅಣ್ಣನೇ ಹೇಳ್ತಾನೆ, ಸಪೋರ್ಟ್ ಮಾಡಿ ಗೈಸ್, ಫಾಲೋ ಮಾಡ್ಕೊಳ್ಳಿ ಗೈಸ್, ನಿಮ್ ಸಪೋರ್ಟ್ ಇಂದಾನೆ ನಾನು ಬೆಳೆದಿದ್ದು ಗೈಸ್ ಅಂತ. ಮೆಚ್ಯೂರ್ ಆಗಿರಿ, ಜೊತೆಲಿರಿ. ನೀವು ಸಪೋರ್ಟ್ ತೋರಿಸೋಷ್ಟು ಇನ್ನ ಎತ್ತರಕ್ಕೆ ಬೆಳಿತೀನಿ. ಇನ್ನ ಎತ್ತರಕ್ಕೆ ನನ್ನ ಜೊತೆಲಿರೋ ಗೇಮರ್ಸ್, ಕನ್ನಡದಲ್ಲಿರೋ ಗೇಮರ್ಸ್ ಎಲ್ಲಾರನ್ನೂ ಬೆಳೆಸ್ತೀನಿ. ಸೊ ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ, ಒಂದು ಹುಡುಗಿ ಒಂದು ರೀಲ್ ವಿಡಿಯೋ ಮಾಡಿತ್ತು ಆಯ್ತಾ. ಆ ರೀಲ್ ಅಲ್ಲಿ ಆ ಹುಡುಗಿ ಏನ್ ಹೇಳ್ತಾಳೆ, ಒಂದಿಷ್ಟು ಜನರ ಹತ್ರ ದುಡ್ಡಿದ್ರು ಅವ್ರ ಹತ್ರ ಕ್ಲಾಸ್ ಇರಲ್ಲ, ಈವೆನ್ ದೋ ಅವ್ರ ಹತ್ರ BMW ಇದ್ರು ಅವ್ರು ಸ್ಟಿಲ್ ಹೇಳ್ಬಿಟ್ಟು ಆ ಹುಡುಗಿ ಹೇಳ್ತಾಳೆ, I've seen majority of them buying, but still show off must be there, okay. But then there is some limit
in terms of cringing yourself. ನನ್ಗ ಆ ಮಾತು, ಆ ಹುಡುಗಿ ಬೋಲ್ಡ್ನೆಸ್ ನನಗೆ ಇಷ್ಟ ಆಯ್ತು. ಸೊ ನಾನು ಆ ವಿಡಿಯೋಗೆ ಲೈಕ್ ಮಾಡ್ತೀನಿ ಅಂಡ್ ಅದಕ್ಕೊಂದು ಕಮೆಂಟ್ ಸಹ ಮಾಡ್ತೀನಿ. ನೋ ಗೇಮರ್, ಮೋಟಿವೇಶನಲ್ ಸ್ಪೀಕರ್, ವ್ಲಾಗರ್, ಹಾರ್ಮಡ್ ಇನ್ ದಿಸ್ ವಿಡಿಯೋ, ಸಮಥಿಂಗ್ ಲೈಕ್ ದಟ್ ಏನೋ ನಾನು ಕಮೆಂಟ್ ಮಾಡ್ತೀನಿ. ಆ ಕಮೆಂಟ್ ಮಾಡಿದ 5 ನಿಮಿಷಕ್ಕೆ ನಿಮ್ಮ SMR ನನಗೆ ಮೆಸೇಜ್ ಮಾಡ್ತಾನೆ, ಬ್ರೋ ಏನ್ ಬ್ರೋ ಇದು ಅನ್ಫಾಲೋ ಮಾಡಿದೀರಾ, ಈಗ ನೋಡಿದ್ರೆ ಯಾವ್ದೋ ರೀಲ್ ಕಮೆಂಟ್ ಬೇರೆ ಮಾಡ್ತಿದ್ದೀರಾ, ಯಾಕೆ ಬ್ರೋ ಅಂತ. ನಾನ್ ಹೇಳ್ದೆ ಬ್ರೋ ಚಿಲ್, ಅದು ನನ್ನ ಒಪಿನಿಯನ್, ನನ್ಗೆ ಆ ವಿಡಿಯೋ ಇಷ್ಟ ಆಯ್ತು ಸೊ ನಾನು ಕಮೆಂಟ್ ಹಾಕ್ದೆ. ಅಂಡ್ ಅಲ್ಲಿ ನಾನು ಗೇಮರು, ವ್ಲಾಗರು, ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ರು ಸೇರ್ಸ್ಕೊಂಡಿದ್ದೆ. ಬಟ್ ಇವನು ಅದನ್ನ ಪರ್ಸನಲ್ ತಗೊಂಡ್ಬಿಟ್ಟ. ಬ್ರೋ ಇಲ್ಲ ಬ್ರೋ ಆ ಕಮೆಂಟ್ ರಿಮೂವ್ ಮಾಡಿ ಬ್ರೋ, ಅದು ನನ್ನ ಒಪಿನಿಯನ್, ನಾನು ಹೇಳ್ದೆ, ಇನ್ನು ಬೇರೆನೋ ಹೇಳೋದಿದೆ, ಟೈಮ್ ಬಂದಾಗ ಹೇಳ್ತೀನಿ ಅನ್ಕೊಂಡು ನಾನು ಸುಮ್ನೆ ಬಿಟ್ಬಿಟ್ಟೆ ಅಲ್ಲಿಗೆ. ಆಮೇಲೆ ಅಣ್ಣ ಪ್ಯಾನಿಕ್ ಆಗ್ಬಿಟ್ಟು ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾನೆ, ಹೇ ಬ್ರೋ ಸಮೀರ್ ಅವ್ರು ಈ ತರ ಕಮೆಂಟ್ ಹಾಕಿದ್ದಾರೆ, ಕಮೆಂಟ್ ಡಿಲೀಟ್ ಮಾಡೋದಕ್ಕೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ನಾನು ಹೇಳ್ತೀನಲ್ಲ, ಇವ್ನು ಆನ್ಲೈನ್ ಅಲ್ಲಿ ಏನೋ ನಾನು ಕಿಂಗು, ನನ್ ತೋಪು ಅಂತ ಹೇಳ್ಕೊಂಡ್ ತಿರ್ಗಾಡ್ತಾನೋ, ರಿಯಲ್ ಲೈಫ್ ಅಲ್ಲಿ ಹಂಗಿಲ್ವೇ ಇಲ್ಲ. ಇವನು ದೊಡ್ಡ ಪುಕ್ಕಲ್ ಜೀವ ಇದು. ಇನ್ನು ಆ BMW, ಯಪ್ಪ, ವಿಡಿಯೋಸ್ ಮೇಲೆ ವಿಡಿಯೋಸ್, ಪೋಸ್ಟ್ ಮೇಲೆ ಪೋಸ್ಟ್. ಒಬ್ಬ ಬ್ಲಾಗರ್ ಆಗಿ ಅವನ್ ತನ್ನ ಹತ್ರ ಇರುವಂತಹ ಸ್ಪೆಷಲ್ ಥಿಂಗ್ ನ ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆಯ್ತಾ. ತಪ್ಪೇನು ಅಂತಂದ್ರೆ ಇವರು ತಮ್ಮ ಇನ್ವೆಸ್ಟ್ಮೆಂಟ್ ನ ಅಚೀವ್ಮೆಂಟ್ ತರ ತೋರಿಸ್ಕೊಳ್ತಾರಲ್ಲ, ಅದು ತಪ್ಪು. ಫಾರ್ ಎಕ್ಸಾಂಪಲ್, ಈಗ ನಾನ್ ನಿಮಗೆ ಹೆಂಗೆ ಹೇಳಿ, ಅನ್ಕೊಳ್ಳಿ ಒಂದು ಬಿಸ್ನೆಸ್ ಅಂದ್ಮೇಲೆ ಒಂದು ಪ್ರಾಡಕ್ಟ್ ಇರುತ್ತೆ ಅಂಡ್ ಅಲ್ಲಿ ಬೈಯಿಂಗ್